ನಮ್ಮ ರಾಜ್ಯದ ಒಂದು ಆಗುಹೋಗುಗಳ ಬಗ್ಗೆನೇ ಕೂಡ ಹೆಚ್ಚು ಒತ್ತು ಕೊಡುವಂಥದ್ದಕ್ಕೆ ಈ ಬಜೆಟ್ ಅನ್ನು ಮಂಡನೆ ಮಾಡೋದು. ನನಗೆ ಆಶ್ಚರ್ಯ ಆಗಿರುವಂಥದ್ದು ನಿಮ್ಮ ಈ ಪೂರಕ ಅಂದಾಜು ಏನಿದೆ ಇದರಲ್ಲಿ ಬಾಬ್ತು ಐಟಂ ನಂಬರ್ 11ನಲ್ಲಿ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಉಂಟಾದ ಭೂಕುಸಿತದಿಂದ ಹಾನಿಗೊಳಗಾದ 100 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು 10 ಕೋಟಿ ಅಂದರೆ 1,000 ಲಕ್ಷಗಳು ಸೇರಿದಂತೆ ಒಟ್ಟಾರೆ 1,056.64 ಲಕ್ಷಗಳನ್ನು ಎನ್ಡಿಆರ್ಎಫ್ ಅಡಿಯಲ್ಲಿ ರಾಜ್ಯದ ಹೆಚ್ಚುವರಿ ಪಾಲಾಗಿ ಒದಗಿಸಲಾಗುತ್ತದೆ. ಅದರಿಂದ ಅಭಿಯಾಚನೆಯಲ್ಲಿ ಸೇರಿಸಿದೆ ಅಂತ ಹೇಳ್ತೀರಾ. ಸರ್ 100 ಮನೆಗೆ ಇವರು ಒಂದೊಂದು ಮನೆಗೆ 10 ಲಕ್ಷ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಮಳೆ ಬಂದು ಹಾನಿಗೊಳಗಾದಂತ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ನೀವೆಷ್ಟು ಕೊಡ್ತೀರಾ? 95,000 ಕೊಡ್ತಾ ಇದ್ದೀರಾ. ಈಗ 95,000. ಪಕ್ಕದ ಮನೆಯವರಿಗೆ ಎಷ್ಟು ಕೊಡ್ತಾ ಇದ್ದೀರಾ? 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇತ್ತಾ? ನಿಮ್ಮ ಎನ್ಡಿಆರ್ಎಫ್ ನಿಯಮಗಳೇನು ಹೇಳುತ್ತೆ? ನನಗೆ ಗೊತ್ತಿರೋ ಪ್ರಕಾರ ಎನ್ಡಿಆರ್ಎಫ್ ನಿಯಮಗಳೇನು ಹೇಳುತ್ತೆ, ಇದರಲ್ಲಿ ಕನ್ಸಿಡರ್ ಟು ಬಿ ಡಿಸಾಸ್ಟರ್ ವಿತ್ ಇನ್ ದಿ ಲೋಕಲ್ ಕಾಂಟೆಕ್ಸ್ಟ್ ಇನ್ ದಿ ಸ್ಟೇಟ್ ಅಂತ ಇದೆ. ಸ್ಟೇಟ್ ಒಳಗಡೆನೆ ನೀವು ಇದನ್ನ ಯೂಸ್ ಮಾಡಬೇಕು ಅನ್ನೋದಿದೆ. ಅಲ್ಲಿ ಡಿಸಾಸ್ಟರ್ ಆಗಿ ಯಾವಾಗೂ ಆಗೋಗಿದೆ. ಏನೋ ಆ ಸಂದರ್ಭದಲ್ಲಿ ಆಗಿದ್ರೆ ಆದ ತಕ್ಷಣ ಏನೋ ಮೆಡಿಕಲ್ ಫೆಸಿಲಿಟಿ ಕೊಡುವಂಥದ್ದು, ಏನೋ ಬಟ್ಟೆ ಕೊಡುವಂಥದ್ದು ಇದನ್ನ ನಾವು ನೋಡಿದಿರಿ. ಇಲ್ಲಿ ನಮ್ಮ ರಾಜ್ಯದಲ್ಲೇ ಇನ್ನೂ ನಾವು ಬಹಳಷ್ಟು ಜನಕ್ಕೆ ಇನ್ನೂ ಮನೆ ಕಟ್ಕೊಡಕ್ ಆಗ್ತಾ ಇಲ್ಲ. ನಾವು 95,000 ಕೊಡೋದು, ಕೇರಳದವ್ರಿಗೆ ಅವ್ರಿಗೆ ನೀವು 10 ಲಕ್ಷ ಕೊಡೋದು. ಇದು ನಮ್ಮವ್ರಿಗೆ ಮನೆ ಮಗನಿಗೆ ಸುಣ್ಣ, ಅವ್ರಿಗೆ ಬೆಣ್ಣೆ ಹಚ್ಚೋದು ಯಾಕೆ ನನ್ನ ಪ್ರಶ್ನೆ. ಇದು ಒಳ್ಳೆ ಪದ್ಧತಿ ಅಲ್ಲ. ಇದನ್ನು ಏನೋ ಸಂದರ್ಭ ಆಗ್ತದೆ, ಮೆಡಿಸನ್ ಕಳಿಸ್ಬೇಕು, ಈ ತರದೆಲ್ಲ ಮಾಡಿ ಅದು ವಯನಾಡಿಗೆ ಯಾಕೆ? ವಯನಾಡೆ ಕೇರಳದಲ್ಲಿ ವಯನಾಡು ಒಂದೇನ ಉಳಿದಿರೋದು, ಬೇರೆ ಯಾವುದು ಇಲ್ವಾ? ವಯನಾಡು ಬಿಟ್ಟರೆ ಬೇರೆ ಯಾವುದು ಇಲ್ವಾ? ಅಲ್ಲಿಗೆ ಕಳಿಸಿದ್ದೀರ. ಇದು ಸರಿಯಲ್ಲ. ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದ್ದೇ ಇರ್ತದೆ ಅಧ್ಯಕ್ಷರ. ಅದೇ ರೀತಿ ಇನ್ನೊಂದು ಬಹಳ ಪ್ರಮುಖವಾಗಿ ಬಾಪ್ತು ಸಂಖ್ಯೆ 2 ವಿಜಯನಗರದಲ್ಲಿ ನಡೆದ ಸಾಧನಾ ಸಮಾವೇಶ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳಿಗಾಗಿ ಒಟ್ಟು 10 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಒದಗಿಸಿದೆ. ಚಿಕ್ಕಬಳ್ಳಾಪುರದ ನಂದಿ ಗಿರಿಧಾಮದಲ್ಲಿ ಜರುಗಿಸಿದ ಸಚಿವ ಸಂಪುಟ ಅದು ಬಿಡಿ, ಅದನ್ನ ಹೆಚ್ಚುವರಿಯಾಗಿ ಒದಗಿಸಿದೆ. ವಿಜಯನಗರದಲ್ಲಿ ಸಮಾವೇಶ ಮಾಡಿದ್ರಲ್ಲ, ಅದು ಕಾಂಗ್ರೆಸ್ ಸಮಾವೇಶ. ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶ ಅಷ್ಟೇ. ಸಮಾವೇಶ ಸರ್ಕಾರದ ಸಮಾವೇಶ ನಾವ್ಯಾರು ಹೋಗಿಲ್ಲ. ಅವರ ಲೀಡರ್ಗಳನ್ನೆಲ್ಲ ರಾಹುಲ್ ಗಾಂಧಿ ಕರೆದಿದ್ರ, ಸುರ್ಜೇವಾಲಾ ಕರೆದಿದ್ರಿ, ನಿನಗೂ ಕರೆದಿದ್ರು. ಸುರ್ಜೇವಾಲಾ ಯಾರು ಅವ್ರು ಯಾವ ಬೇಸಿಸ್ ಮೇಲೆ ಕರೀತೀರಾ ನೀವು? ಕರ್ನಾಟಕದ ಎಂಪಿನ ಅವರು? ಅಲ್ಲ, ಕರ್ನಾಟಕದ ಎಂಪಿನ ಸುರ್ಜೇವಾಲಾ ಅವರು? ಅಲ್ಲ, ವಿರೋಧ ಪಕ್ಷ ನಾಯಕರು ನಿಮ್ಮನ್ನು ಕರೆದಿತ್ತು. ಅಲ್ಲ, ಪೂರ್ತಿ ಅಲ್ಲಲ್ಲ. ಓಕೆ, ನಾನು ತಪ್ಪು ಹೇಳಿದ್ರೆ ಬೇಡ, ನೀವು ಎದೆ ಮುಟ್ಕೊಂಡು ಹೇಳ್ಬಿಡಿ. ಅದೇನ ನಮ್ಮ ಸಮಾವೇಶನ? ಎಲ್ಲಾ ಪಾರ್ಟಿ ಸಮಾವೇಶನ? ಅದು ಕಾಂಗ್ರೆಸ್ ಸಮಾವೇಶ. ಅದು ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿ ಸಮಾವೇಶ ಮಾಡಬೇಕಾಗಿತ್ತು. ಪಾರ್ಟಿಯಿಂದ ಕೊಡಬೇಕಾಯ್ತು. ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು. ಪೂರ್ತಿ ಅಲ್ಲಿ ಸರ್ಕಾರ ಸಮಾವೇಶ ಅಲ್ಲಲ್ಲ. ನೀವು ಹೇಳಿದ್ರಿ ಏನೋ ಸಮಾವೇಶ ವಿರೋಧ ಪಕ್ಷದ ನಾಯಕರು ಕರೆದಿದೆ. ದಾರಿ ಉದ್ದಕ್ಕೂ ಒಂದೇ ಆದ್ರೂ ಬಿಜೆಪಿ ಫ್ಲಾಗ್ ಇತ್ತಾ? ಇಲ್ಲ ಆರ್ ಅಶೋಕ್ ಒಂದು ಫೋಟೋ ಇತ್ತಾ? ಎಲ್ಲಾದ್ರೂ ಒಂದು ಸಣ್ಣ ಫೋಟೋ, ಸ್ಟಾಂಪ್ ಸೈಜ್ ಒಂದು ಫೋಟೋ ಹಾಕಿದ್ರೆ ನಮ್ದು ಹಾಕ್ತೀರಿ ನೀವು? ಅಲ್ಲ, ನೀವು ನಮ್ದು ಹಾಕ್ತೀರಿ? ಬೇಡ, ಬಿಜೆಪಿ ಬೇಡ. ನರೇಂದ್ರ ಮೋದಿ ಅವ್ರು ಕರೆದ್ರಲ್ಲ, ನಮ್ದು ಹಾಕಿದ್ರಿ? ನೀವೆಷ್ಟು ಸಮಾವೇಶ ಮಾಡಿ ನಮ್ಮ ಫೋಟೋ ಒಂಥರ ನನಗನ್ಸುತ್ತೆ ಇದು ನಮ್ಮ ಹಣದಿಂದ ಖರ್ಚು ಮಾಡಿದ ಬಾವುಟಗಳು, ನಿಮ್ಮ ಸರ್ಕಾರದ ಹಣದಿಂದ ಮಾಡಿಲ್ಲ, ಕೇಂದ್ರ ಸರ್ಕಾರದ ಹಣ ಖರ್ಚು ಮಾಡಿಲ್ಲ. ನೀವು ಸಮಾವೇಶ ಮಾಡಿ ಸಾಧನೆ ನೀವೇನೇನ್ ಮಾಡಿದ್ದೀರಾ ಅದನ್ನ ಹೇಳುವಂತದಕ್ಕೆ ನಿಮ್ಗೆ ಅಧಿಕಾರ ಇದೆ. ಯಾಕಂದ್ರೆ ಯಾವುದೇ ಸರ್ಕಾರಗಳು ಬಂದಾಗ ಆ ಸರ್ಕಾರಗಳು ಸಾಧನೆ ಮಾಡಿದಿರಿ ಅಂತ ಜನಕ್ಕೆ ಹೇಳ್ಬೇಕು. ಮಾಡಿದಾರೋ ಬಿಡಿದಾರೋ ಜನ ತೀರ್ಮಾನ ಮಾಡ್ತಾರೆ. ಅಲ್ಟಿಮೇಟ್ ಆಗಿ ಮಾಡದೇ ಇದ್ರು ಹೇಳ್ಕೊಬಹುದು. 5 ವರ್ಷ ಆದ್ಮೇಲೆ ಜನ ಅದನ್ನ ತಕ್ಕಡಿಯಲ್ಲಾಗಿ ತೂಗ್ತಾರೆ, ಅದನ್ನ ಬೇರೆ ಪ್ರಶ್ನೆ. 5 ಗ್ಯಾರಂಟಿ ಇದು ನೀವು ಎಲ್ಲ
ಸರ್ಕಾರದ್ದು ಅಂತ ಹೇಳಿದ್ರೆ ನಂದು ಒಂದಷ್ಟು ಫೋಟೋ ಹಾಕ್ಬೋದಾಯ್ತು, ವಿರೋಧ ಪಕ್ಷದ ನಾಯಕರು ಅಲ್ಲಿ ಅವ್ರದ್ದು ಹಾಕ್ಬೋದಾಯ್ತು. ಅಲ್ಲಲ್ಲ, ನಾನು ಹೇಳೋದು ನಿಮ್ಗೆ ಈ ಏನು ಗೈಡ್ಲೈನ್ಸ್ ಪ್ರಕಾರ, ಏನು ಪ್ರೋಟೋಕಾಲ್ ಪ್ರಕಾರ ನಮ್ಮ ಕೇಂದ್ರದ ಸಚಿವರು 4 ಜನ ಇದ್ದಾರೆ, ಕೇಂದ್ರ ಸಚಿವರು, ಅವ್ರದ್ದು ಒಂದು ಸ್ಟಾಂಪ್ ಫೋಟೋ ಹಾಕ್ಬೇಕಾಯ್ತು. ಎಲ್ಲ ಹಾಕಿದ್ದೀರಾ? ಏನು ಹಾಕಿಲ್ಲ. ಲೆಕ್ಕ ಮಾತ್ರ ನಮಗ್ ಬರ್ದಿದ್ದೀರಾ ನೀವು, ತಿಂದಿದ್ದು ನೀವು, ಲೆಕ್ಕ ನಮಗೆ. ಸರಿನಾ ಇದು? ಅದರಿಂದ ದಯವಿಟ್ಟು ಇದನ್ನು ತೆಗಿಯೋದು ಒಳ್ಳೇದು. ಅವ್ರ ಪಾರ್ಟಿಯಿಂದ ಅದು 10 ಕೋಟಿ ಏನಾಯ್ತಾ ಕೊಟ್ಬಿಡ್ಲಿ, ಅವ್ರಿಗೇನು ರೂಲಿಂಗ್ ಪಾರ್ಟಿ ಅದೇನು ದೊಡ್ಡದೇನಾಗಲ್ಲ, ಅವ್ರ ಪಾರ್ಟಿಯಿಂದ ಕೊಟ್ಕೊಡ್ಲಿ. ಸರ್ಕಾರದ ವೆಚ್ಚದಲ್ಲಿ ಅದನ್ನು ಸೇರಿಸೋದು ಒಳ್ಳೇದಲ್ಲ, ಇದು ಒಳ್ಳೆ ಸಂಪ್ರದಾಯ ಅಲ್ಲ. ಈ ತರ ಮಾಡ್ತಾ ಹೋದ್ರೆ ಎಲ್ಲಾನು ಕಾರ್ಯಕ್ರಮಗಳು ಇನ್ಮೇಲೆ ಎಲ್ಲಾ ಪಾರ್ಟಿಯವರು ಇದೇ ಅಭ್ಯಾಸ ಮಾಡ್ಕೊಂಡ್ರೆ ಸರ್ಕಾರ ದುಡ್ಡು ಬರೀ ಸಾಧನಾ ಸಮಾವೇಶಕ್ಕೆ ಹೊರಟೋಗ್ತದೆ. ಇವೆರಡೂ ಕೂಡ ವಯನಾಡಿಗೆ ಕೊಟ್ಟಿರುವಂತದ್ದು ಮತ್ತು ಈ ಸಮಾವೇಶ ಒಳ್ಳೆ ಸಂಪ್ರದಾಯ ಅಲ್ಲ ಅಂತ. ಯಾಕಂದ್ರೆ ಅವ್ರು 14-15, ನಾವಿನ್ನ ಅರ್ಧ ಬಡ್ಜೆಟ್ ಅನ್ನು ಮಂಡನೆ ಮಾಡಿಲ್ಲ ನಾವು, ಅವ್ರು 14-15 ಬಡ್ಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅವ್ರಿಗೆ ಇದು ಕಪ್ಪು ಚುಕ್ಕೆ ಆಗ್ತೈತೆ ಅಷ್ಟೇ ನಾನು ಹೇಳೋದು. ಧನ್ಯವಾದ. ಮಾನ್ಯ ಅಧ್ಯಕ್ಷರೇ, ವಯನಾಡಿನಲ್ಲಿ ದೊಡ್ಡ ಪ್ರವಾಹ ಆಯಿತು, ಮಳೆ ಜಾಸ್ತಿ ಬಂದಿತ್ತು. ಪ್ರಕೃತಿ ವಿಕೋಪದಿಂದ ದೊಡ್ಡ ಮಳೆ ಆಯಿತು, ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ಬಿಟ್ಟಿತ್ತು, ಮನೆಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿತ್ತು. ಇಟ್ಸ್ ಎ ನ್ಯಾಷನಲ್ ಡಿಸಾಸ್ಟರ್ ಆಕ್ಚುಲಿ. ಸಾಮಾನ್ಯವಾಗಿ ಇತರ ರಾಜ್ಯಗಳು ನೆರವು ಕೊಡ್ತಕ್ಕಂಥದ್ದು ಸ್ವಾಭಾವಿಕ. ಬೇರೆ ರಾಜ್ಯಗಳಲ್ಲಿ ಪ್ರವಾಹ ಬಂದಾಗ, ಅನಾಹುತ ಆದಾಗ, ಪ್ರಕೃತಿ ವಿಕೋಪ ಆದಾಗ ಅದರಲ್ಲಿ ನೆರವಿಗೆ ಹೋಗ್ತಕ್ಕಂಥದ್ದು ಸ್ವಾಭಾವಿಕ. ಹಾಗಾಗಿ 10 ಕೋಟಿ ರೂಪಾಯಿನ ಆಗಲೇ ಅನೌನ್ಸ್ ಮಾಡಿದ್ದೆ ನಾನು. ವಯನಾಡಿನಲ್ಲಿ ಮಳೆ ಬಂದು, ಪ್ರವಾಹ ಬಂದು, ಲ್ಯಾಂಡ್ ಸ್ಲೈಡ್ ಆಗಿ ಮನೆಗಳೆಲ್ಲ ಕೊಚ್ಚೋಗಿ ಜನಗಳೆಲ್ಲ ಸತ್ತೋಗಿದ್ರಲ್ಲ, ಆಗಲೇ ಅನೌನ್ಸ್ ಮಾಡಿದ್ದೆ. ಆ 10 ಕೋಟಿ ರೂಪಾಯಿನ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ನೀವು ಕೊಡ್ತಕ್ಕಂಥ ತಪ್ಪು ಅಂತ ಹೇಳ್ತಾರಲ್ಲ ಇವರು. ನೀವಿದ್ದಾಗಲೂ ಕೊಟ್ಟಿದ್ದೀರಿ, ನಾವಿದ್ದಾಗಲೂ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರನೂ ಕೊಟ್ಟಿದೆ, ನಾವು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದೀವಿ, ಬೇರೆ ರಾಜ್ಯಗಳು ಕೊಟ್ಟಿದ್ದಾವೆ. ಅದರಿಂದ ಉದಾರಿತನ ಇರಬೇಕಲ್ಲ, ಆ ಮಾನವೀಯತೆ ಇರಬೇಕಲ್ಲ. ಒಟ್ಟಿಗಿಚ್ಚವರಿಗೆ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲಿ ಆಗೈತೆ ಅಲ್ಲಿ ಕೊಡ್ತಾರೆ, ಎಲ್ಲಿ ಆಗಿದೆ ಅಲ್ಲಿ ಕೊಡ್ಬೇಕಲ್ಲ. ಅದು ಬೇರೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥದಕ್ಕೆ ಇಲ್ಲಿ ಪ್ರಕೃತಿ ವಿಕೋಪದಿಂದ ಪ್ರವಾಹ ಬಂದ್ರೆ, ಈಗ 2019ರಲ್ಲಿ ಅನಿಸುತ್ತೆ ಸೆಪ್ಟೆಂಬರ್ನಲ್ಲಿ ದೊಡ್ಡ ಮಳೆ ಬಂತು. ಬೇರೆ ರಾಜ್ಯಗಳೆಲ್ಲ ಸಹಾಯ ಮಾಡಿದ್ದೇವೆ ನಮ್ಮ ರಾಜ್ಯಕ್ಕೆ. ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ, ಕಾರ್ಪೊರೇಟ್ ಬಾಡಿಗಳೆಲ್ಲ ಸಹಾಯ ಮಾಡಿದ್ದಾವೆ. ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ದಾಗ ಬಹಿರಂಗವಾಗಿ ಸಹಾಯವನ್ನ ಬೇಡಿದ್ರು. ಅದರಿಂದ ಒಂದು ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯಕ್ಕೆ ಸಹಾಯ ಮಾಡತಕ್ಕಂಥದ್ದು ತಪ್ಪು ಅನ್ನೋದಾದರೆ, ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಲ್ಲ, ಇಡೀ ದೇಶದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರುವಾಗ ಸಹಾಯ ಮಾಡತಕ್ಕಂಥದ್ದು ಸ್ವಾಭಾವಿಕ. ಅದು ಮಾನವೀಯತೆಯಿಂದ ಮಾಡಿರ್ತಕ್ಕಂಥ ಪ್ರಯತ್ನ. ಸರ್, ತಾವು ಮಾನ್ಯ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ್ದು ನಿಜವಾದ ನಿಮ್ಮ ದೊಡ್ಡತನ. ಆದ್ರೆ ಇಲ್ಲಿ ನಮಗೆ ಯಾರಿಗೆ ಏನಿಲ್ಲಲ್ಲ, 2.5-3 ವರ್ಷದಿಂದ ಕೂತ್ಕೊಳ್ಳಪ್ಪ, ನಮಗೆ ಗತಿಯೇ ಇಲ್ಲ. ಹಾಗೆ ಆಗಿದ್ದಲ್ಲ ಶಾಸಕರಿಗೆ. ಎಲ್ಲಿಲ್ಲ ಕೊಡ್ತೀವಿ ನೀವು. ನಿಮ್ ನರೇಂದ್ರ ಮೋದಿ ಕೇಳ್ರಿ, ಹೇಳ್ತಾರೆ. ಯಾಕೆ ನಾವು ಕರ್ನಾಟಕದಲ್ಲಿ ಅದರಿಂದ ನರೇಂದ್ರ ಮೋದಿಯನ್ನ ಕೇಳಿ. ನರೇಂದ್ರ ಮೋದಿ ನಾವು ಇಲ್ಲಿ ಇರೋದು ನಮ್ಮ ಮುಖ್ಯಮಂತ್ರಿ ಕೂರಿ ಸುರೇಶ್
ಅಲ್ಲಿ ಹೋಗಿ ಆಮೇಲೆ ಮಾತಾಡ್ರಿ, ಒಂದೇ ನಿಮಿಷ ಆಮೇಲೆ ಮಾತಾಡ್ರಿ. ಒಂದು ಕ್ಲಾರಿಫಿಕೇಶನ್ ಸರ್. ಮುಖ್ಯಮಂತ್ರಿಗಳು ಮಾತಾಡೋದ್ನಾಗ ಮಾನ್ಯ ಅಧ್ಯಕ್ಷರೇ, ಮೋಹನ್ ರೆಡ್ಡಿ ಅವರೇ, ನೀವೆಲ್ಲರಿಗೂ ಒಂದು ಅಡ್ವೈಸರ್ ಆಗಿದ್ದೀರಲ್ಲ ಈಗ. ಮಾನ್ಯ ಅಧ್ಯಕ್ಷರೇ 3,352 ಕೋಟಿ ರೂಪಾಯಿಯನ್ನ ಹೆಚ್ಚುವರಿಯಾಗಿ ನೀವು ಕೇಳಿದಿರಿ. ಈ ಹಣವನ್ನ ಎಲ್ಲಿಂದ ಒದಗಿಸ್ತೀರಿ? ನೀವು 5ನೇ ಪಾಯಿಂಟ್ ಅಲ್ಲಿ ಹೇಳಿದಿರಿ ಇದಕ್ಕೆ ಹೊಸ ಸಾಲವನ್ನು ಮಾಡಬೇಕು ಅಂತ ಹೇಳಿದಿರಿ. ಎಷ್ಟು ಸಾಲ ಮಾಡ್ತೀರಿ? ಅಥವಾ ಈ 3,500 ಕೋಟಿ ರೂಪಾಯಿಗೆ ಹೊಸ ಟ್ಯಾಕ್ಸ್ ಏನಾರು ಹಾಕ್ತೀರಾ? ಸಾಲ ಮಾಡೋದಾದ್ರೆ ಎಷ್ಟು ಸಾಲ ಮಾಡ್ತೀರಿ ಅನ್ನೋದನ್ನು ಸ್ಪಷ್ಟ ಮಾಡಬೇಕು. ಇದರಲ್ಲಿ ಎಲ್ಲೂ ಅದು ಸ್ಪಷ್ಟತೆ ಇಲ್ಲ. ಅದೇ ಎಲ್ಲಿ ಯಾವ್ದ್ರಲ್ಲಿ ಉಳಿತಾಯ ಅಂದ್ರೆ ಇನ್ಯಾವ್ದ್ರಲ್ಲಿ ಬಜೆಟ್ ಅಲ್ಲಿ ಇನ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕಟ್ ಮಾಡ್ತೀರಿ? ಇದನ್ನೊಂಚೂರು ಸ್ಪಷ್ಟ ಮಾಡಿದ್ರೆ ಗೊತ್ತಾಗತ್ತೆ. ಈಗ ಮಾನ್ಯ ಅಧ್ಯಕ್ಷರೇ, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಯಾವಾಗಲೂ ಕೂಡ ಇವ್ರ ಸರ್ಕಾರ ಇದ್ದಾಗಲೂ ಕೂಡ ಪೂರಕ ಅಂದಾಜುಗಳನ್ನ ಮಂಡಿಸಿದ್ದೀರಿ. ಅವರು ಹೇಳೋದ ಪ್ರಕಾರ ಎಲ್ಲಿಂದ ಬರ್ತದೆ ದುಡ್ಡು? ರಿಅಪ್ರೋಪ್ರಿಯೇಷನ್ ಇಂದ ಮಾಡ್ತೀವಿ, ತೆರಿಗೆ ಹೆಚ್ಚು ಮಾಡ್ತಕ್ಕಂಥದ್ದು ಮಾಡ್ತೀವಿ, ಸಾಲ ಮಾಡಬೇಕಾದ್ರೆ ಅಗತ್ಯ ಬಿದ್ದರೆ ಸಾಲ ಮಾಡ್ತೀವಿ. ಮೆಂಬರ್ ಕೇಳಂಗಿಲ್ವ ಎಲ್ಲಿಂದ ಬಂತು? ಕೂತ್ಕೊಳ್ಳಿ ಆಯ್ತಲ್ಲ, ಪೂರಕ ಆಗಿತ್ತು ಅಂತಂದ್ರೆ ಅದನ್ನೇ ಸಮರ್ಥನೆ ಮಾಡ್ಕೊಂಡ್ರೆ ಕೂತ್ಕೊಳ್ಳಿ. ಈಗ ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ಪೂರಕ ಅಂದಾಜುಗಳು ಮಂಡಿಸಲಿಕ್ಕೆ ಆರ್ಟಿಕಲ್ 205 ಕ್ಲಾಸ್ 1A ಅವಕಾಶ ಕಲ್ಪಿಸ್ಕೊಡ್ತದೆ. ಮತ್ತೆ ಅದು ಹೇಳಲಿಲ್ಲ ಅಂತ ಎಲ್ಲಿಂದ ಬರ್ತದೆ ಅಂತಂದ್ರೆ ತೆರಿಗೆ ವಸೂಲು ಮಾಡೋದ್ರಲ್ಲಿ ಹೆಚ್ಚು ಮಾಡ್ತೀವಿ, ತೆರಿಗೆ ರಿಸೀಟ್ಸು ಜಾಸ್ತಿ ಆಗುತ್ತೆ. ನಂಬರ್ 1. ನಂಬರ್ 2, ರಿಅಪ್ರೋಪ್ರಿಯೇಷನ್ ಮಾಡ್ತೀವಿ. 3ನೇದು, ಸಾಲ ಮಾಡಬೇಕಾದಂತ ಅಗತ್ಯ ಬಿದ್ದರೆ ಸಾಲನು ಮಾಡ್ತೀವಿ. ಆಮೇಲೆ ಉಳಿತಾಯ ಯಾವ ಇಲಾಖೆಯಲ್ಲಿ ಉಳಿತಾಯ ಆಗ್ತದೆ ಆ ದುಡ್ಡನ್ನ ಖರ್ಚು ಮಾಡ್ತೀವಿ. ನೀವು 3%, 4%, 5% ಪೂರಕ ಅಂದಾಜುಗಳು ಮಂಡಿಸಿದ್ದೀರಿ. ಈಗ ಪೂರಕ ಅಂದಾಜುಗಳು ಮೊದಲನೇ ಕಂತಿನಲ್ಲಿ 0.78% ಅಷ್ಟೇ. ಎಲ್ಲಿಂದ ಬರ್ತದೆ ಅಂತಂದ್ರೆ ರಿಅಪ್ರೋಪ್ರಿಯೇಷನ್ ಮಾಡೋದ್ರಿಂದ ಬರ್ತದೆ, ತೆರಿಗೆ ರಿಸೀಟ್ಸ್ನಿಂದ ಬರ್ತದೆ, ಸಾಲ ಮಾಡೋದ್ರಿಂದ, ಸಾಲ ಅಗತ್ಯ ಬಿದ್ದರೆ ಸಾಲ ಮಾಡೋದ್ರಿಂದ ಬರ್ತದೆ. ಸೊ ಇದು ಈ ಬಾಬ್ಗಳಿಂದ ನಾವು ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ನಲ್ಲಿ ಖರ್ಚಾಗ್ತಕ್ಕಂಥ ಹಣವನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ನಂಬರ್ 1. ನಂಬರ್ 2, ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಒಂದು ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾಗ ಇನ್ನೊಂದು ರಾಜ್ಯ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ, ಅದು ಮೊದಲಿಂದ ನಡೆದು ಬರ್ತಕ್ಕಂಥ ಇದು ಪದ್ಧತಿ. ನೀವು ಕರ್ನಾಟಕಕ್ಕೂ ಬೇರೆ ಮಾನವೀಯತೆ ಇಲ್ಲ ಅಂತ ಇಲ್ಲ. ಕರ್ನಾಟಕಕ್ಕೆ ಬೇರೆ ರಾಜ್ಯದವರು ಕೊಟ್ಟಿದ್ದಾರೆ, ನಾವು ಮಾನವೀಯತೆಯಿಂದ ಮೆರೆದಿದ್ದೀವಿ, ಹಿಂದೆ ಕೊಟ್ಟಿದ್ದಾರೆ. ನೀವು ಮಾನವೀಯತೆ, ಈಗ ನಮ್ ಪಾಪ ಸಾವಿರಾರು ಕೋಟಿ ಖರ್ಚಾಗುತ್ತೆ ವಯನಾಡಿನಲ್ಲಿ, ನಾವು ಕೊಡೋದು 10 ಕೋಟಿ ಅಷ್ಟೇನೆ. ಇಟ್ಸ್ ಎ ಗೆಸ್ಚರ್, ಇಟ್ಸ್ ಎ ಗುಡ್ ಗೆಸ್ಚರ್, ರಾಜ್ಯಕ್ಕೆ ಗೌರವ, ಹ್ಯುಮ್ಯಾನಿಟಿ ಅಂಡ್ ಕನ್ಸಿಡರೇಷನ್. ಹಾಗೆ ಉತ್ತರಾಖಂಡದಲ್ಲಿ ಆಯ್ತು, ಕೊಡ್ಲಿಲ್ಲ. ಹಿಮಾಚಲ್ ಪ್ರದೇಶ ಎಲ್ಲೆಲ್ಲ ಕೊಟ್ಟಿದ್ದೀವಿ. ಈಗ ಆಗಿದೆ, ಕಾಶ್ಮೀರದಲ್ಲಾಗಿದೆ, ಉತ್ತರಾಖಂಡದಲ್ಲಾಗಿದೆ, ಹಿಮಾಚಲ್ ಪ್ರದೇಶದಲ್ಲಾಗಿದೆ. ಹೌದು, ಎಲ್ಲ ಕಡೆ ಆಗಿದೆ. ಎಲ್ಲಿ ಕೊಡಬೇಕು, ಎಲ್ಲಿ ಪಕ್ಕದ ರಾಜ್ಯ ಇದು. ಹೃದಯವಂತಿಕೆ ಸರ್, ವಯನಾಡಿಗೆ ಮಾತ್ರ ಹೃದಯವಂತಿಕೆ ಅಂತ. ನಾವು ಹೃದಯವಂತರು, ಇವರು ಹೃದಯ ಇಲ್ಲದವರು ಹೃದಯಹೀನರು. ನಿಮ್ಮ ಹೃದಯ ವಯನಾಡಿಗೆ ಮಾತ್ರ ಇರೋದು, ಬೇರೆ ಕಡೆ ಇಲ್ಲ. ಹೃದಯವಂತರು ನಾವು, ವಯನಾಡಿಗೆ ಮಾತ್ರ ಹೃದಯಹೀನರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಒಂದು. ಎರಡನೇದು, ವಿಜಯನಗರದಲ್ಲಿ ಇವರು ಹೇಳಿರೋದು, ಈಗ ಸಾಧನಾ ಸಮಾವೇಶ, ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ. ಇಟ್ ಈಸ್ ನಾಟ್ ಎ ಪಾರ್ಟಿ ಫಂಕ್ಷನ್. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ. ಅದರಿಂದ ಇವ್ರಿಗೂ ಕರೆದಿದ್ದು ನಾವು, ಅಶೋಕ್ ಅವ್ರಿಗೂ ಕರೆದಿದ್ದು, ಇವ್ರಿಗೂ ನಮ್ಮ ಯಾರು ನಾರಾಯಣ ಸ್ವಾಮಿ
ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಕರೆದಿದ್ದು. ನೀವು ಬರಲಿಲ್ಲ, ಬರಬೇಕಾಗಿತ್ತು ನೀವು. ಕಾಂಗ್ರೆಸ್ ಸರ್ಕಾರದಾಗಿತ್ತು. ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ರು ಮೆಟ್ರೋ ಎಂತದು ಯೆಲ್ಲೋ ಲೈನ್ ಉದ್ಘಾಟನೆ ಮಾಡಕ್ ಬಂದಿದ್ರು. ನೀವೆಲ್ಲ ಬಾವುಟಗಳು ಹಾಕೊಂಡಿದ್ರಲ್ಲ, ಯಾಕೆ ಹಾಕೊಂಡಿದ್ರಿ? ನಿಮ್ ಫಂಕ್ಷನ್ ನಮ್ಮ ಪಾರ್ಟಿಯಿಂದ ಜೈಬಿಂದ ಹಾಕೊಂಡು ಮಾಡಿರೋದು ಸರ್ಕಾರ. ನಾವ್ ಎಷ್ಟು ಗೊತ್ತಾ ಖರ್ಚು ಮಾಡೋದು? 87.37%. ನಮ್ಮ ಪಾಲು 77.37. ನೀವು ಖರ್ಚು ಮಾಡೋದು 13.63. ಸರ್ ಮಾತಾಡ್ಬೋದು ಸರ್? ಏನ್ ಮಾತಾಡ್ತೀರಿ? ಕೂತ್ಕೊಳ್ಳಿ ಪ್ಲೀಸ್. ನಾವು ಮಾತಾಡುವಾಗ ಮಧ್ಯದಲ್ಲಿ ನಾ ಇನ್ನೂ ಮುಗಿಸಿಲ್ಲ, ಆಮೇಲೆ ಮಾತಾಡಿ. ನಾ ಇನ್ನೂ ಮುಗಿಸ್ತೀನಿ ಮಧ್ಯದಲ್ಲಿ ಇದ್ರೆ ಏನಿಲ್ಲ. ಈಗ ಅಶೋಕ ಮಾತಾಡ್ತಾ ಇದ್ರು, ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ರು. ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡುವಾಗ, ಮುಖ್ಯಮಂತ್ರಿಗಳು ಮಾತಾಡುವಾಗ ಅವರು ಈಲ್ಡ್ ಆದ್ರೂ ಮಾತ್ರ ಮಾತಾಡಬೇಕು, ಅಲ್ಲರೂ ಮಾತಾಡಬಾರ್ದು. ನಾನು ಈಲ್ಡ್ ಆಗಿಲ್ಲ. ಪರ್ಮಿಷನ್ ಕೊಡಲ್ಲ, ಈಲ್ಡ್ ಆಗಲ್ಲ, ಪರ್ಮಿಷನ್ ಕೊಡಲ್ಲ. ನೀವು ನಿಮ್ಮ ಹೃದಯ ದೊಡ್ಡದಲ್ಲ. ನಿಮಗೆ ಹೃದಯ ಮಾತಾಡುವಾಗ ಹೃದಯ ಚಿಕ್ಕದಾಗಿರುತ್ತದೆ. ನಾವು ಮಾತಾಡುವಾಗ ಎಲ್ಲರಿಗೂ ಒಂದೇ ಅಲ್ವಾ? ನೀವು ಮಾತಾಡುವಾಗ ಒಂದೇ, ನಾನು ಮಾತಾಡುವಾಗ ಒಂದೇ ಅಲ್ವಾ? ದಯಮಾಡಿ ಇವರು ಅದರಿಂದ ನಾನು ಹೇಳಕ್ ಹೋಗೋದಿಲ್ಲ. ಈಗ ಮೆಟ್ರೋ ಬಗ್ಗೆ ಮಾತಾಡಕ್ ಹೋದ್ರೆ ಮತ್ತೆ ಅವ್ರು ಎದ್ಬಿಡ್ತಾರೆ ಎಲ್ಲ. ಏನ್ ಚರ್ಚೆ ಆಯ್ತಾ? ಚರ್ಚೆ ಆಗಿದೆ ಅಂತ ಬೇಡ ನಾನು ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಸರ್ಕಾರದ ಸಾಧನಾ ಸಮಾವೇಶ ಅನೇಕ ಕಡೆಗಳಲ್ಲಿ ಮಾಡಿದ್ದೀವಿ. ನಾಟ್ ಓನ್ಲಿ ವಿಜಯನಗರ ಅಲ್ಲ, 2 ವರ್ಷದ್ದು ಸಾಧನಾ ಸಮಾವೇಶ ಮಾಡಿದ್ದು. ಅಲ್ಲಿ ನಾವು 2 ವರ್ಷ ಸರ್ಕಾರ ಪೂರೈಸಿತು, ಹಾಗಾಗಿ ಸಾಧನಾ ಸಮಾವೇಶ ಮಾಡಿದ್ದು. ಇವ್ರನ್ನೂ ಕರೆದಿದ್ದು. ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಲೋಯರ್ ಹೌಸ್, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಪ್ಪರ್ ಹೌಸ್, ಅವ್ರನ್ನೂ ಕೂಡ ಕರೆದಿದ್ದು. ಅವರಿಬ್ಬರು ಬರಲಿಲ್ಲ. ಬೇರೆಯವ್ರನ್ನೂ ಕೂಡ ಕರೆದಿದ್ದು, ಬೇರೆ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೆದಿದ್ದು. ಇನ್ವಿಟೇಷನ್ ನೋಡಿ, ತೆಗೆದು ನೋಡಿ. ಯಾವ ಫಂಕ್ಷನ್ಗೂ ಕೂಡ ಬರಲ್ಲ ಇವರು. ಬಂದು ಅಲ್ಲಿ ಮಾತಾಡಬೇಕಾಗಿತ್ತು. ಬಂದು ಇಲ್ಲ ನೀವು ಹೇಳ್ತಾ ಇರೋದು ಸುಳ್ಳು, ಈ ಸಾಧನೆಗಳನ್ನೆಲ್ಲ ಮಾಡಿರತಕ್ಕಂಥದ್ದು ಸುಳ್ಳು ಅಂತ ಹೇಳ್ಬೇಕಾಗಿತ್ತಲ್ಲ. ಬಂದು ಜನ ಒಡೆಯರುವಾಗ ಅವ್ರಿಗೆ ನೈತಿಕತೆ ಇಲ್ಲ ಬಂದು ಹೇಳಲಿಕ್ಕೆ. ಮಾತಾಡಬೇಕು ಕೂತಲ್ಲಿಂದ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಇದು ಸರ್ಕಾರಿ ಫಂಕ್ಷನ್, ಅದಕ್ಕೆ 10 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀವಿ. ಅದನ್ನ ಇಲ್ಲಿ ಸಪ್ಲಿಮೆಂಟರಿ ಎಸ್ಟಿಮೇಟ್ ನಲ್ಲಿ ತಗೊಬಂದಿದ್ದೀವಿ. ಇದು ಸದನ ಒಪ್ಪಿಗೆ ಕೊಡಬೇಕು ಅಂತ ಹೇಳಿ ಕೇಳಿದ್ದೀವಿ. ಆಮೇಲೆ 10 ಕೋಟಿ ವಯನಾಡಿಗೆ ನಾವು ಖರ್ಚು ಮಾಡಿದ್ದೀವಿ, ಅದನ್ನು ಕೂಡ ತಂದಿದ್ದೀವಿ. ಅದರಿಂದ ಇದು ಮಾನವೀಯತೆ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಖರ್ಚು. ಈ ಖರ್ಚಿಗೆ ತಾವೆಲ್ಲ ಮಾನ್ಯ ಸದಸ್ಯರುಗಳು, ಈ ಕಡೆಯವರು ಆ ಕಡೆಯವರು ಒಪ್ಪಿಗೆ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. 20 ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಕೂತ್ಕೊಳ್ರಿ. ಅಲ್ಲ, ಕೂತ್ಕೊಳ್ಳಿ. 2026 ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ ಮೊದಲನೇ ಕಂತು ಅಭಿಯಾಚನೆಗಳ ಕ್ರಮಾಂಕ 1 ರಿಂದ 5, 7, 7 ರಿಂದ 11, 13 ರಿಂದ 15, 17 ರಿಂದ 19, 22 ಮತ್ತು 23, 26 ರಿಂದ 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊದಲಿಗೆ ಮೀರದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. 2020 ಸಾಲಿನ ಪೂರಕ ಅಂದಾಜುಗಳ ಸಾಮಾನ್ಯವಾಗಿ ಮೊದಲ